ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೌರ್ಣಮಿ ಇದೆ. ಇವತ್ತಿನ ದಿವಸ ನಿನ್ನೆಯಿಂದ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆ ಶನಿವಾರ, ಇವತ್ತು ಭಾನುವಾರ. ನಿನ್ನೆ ಯಾರೆಲ್ಲ ಪೂಜೆಯನ್ನು ಮಾಡಿಲ್ವೋ ಅವ್ರು ಖಂಡಿತವಾಗ್ಲೂ ಅಧಿಕ ಮಾಸದ ವಿಡಿಯೋ ಹಾಕಿಲ್ಲ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಯಾಕಂದರೆ ತುಂಬ ಜನ ನೋಡೋದೇ ಇಲ್ಲ, ಒಬ್ಬರು ಇಬ್ಬರು ನೋಡ್ತೀರಿ. ಬಟ್ ಒಬ್ರಿಬ್ಬರು ನೋಡೋದು ಕೂಡ ನನಗೆ ತುಂಬ ಖುಷಿ ಇದೆ. ಆದರೂ ಕೂಡ ಅಕ್ಕ ನೀವು ವೀಡಿಯೋ ಹಾಕಿಲ್ಲ, ಅಧಿಕ ಮಾಸದ ವೀಡಿಯೋ ಹಾಕಿಲ್ಲ ಅಂತ ಇದ್ದರೆ, ಹಾಗಾಗಿ ಇವತ್ತಿನ ದಿವಸ ಪೌರ್ಣಮಿ ಇದೆ. ನಾವು ಮನೆಯಲ್ಲಿ ಇವತ್ತು ಭಾನುವಾರ ಬೆಳಿಗ್ಗೆ ಇಂದನೇ ಮಧ್ಯಾಹ್ನ ಮತ್ತು ನಮಗೆ ಪೌರ್ಣಮಿ ಮುಕ್ತಾಯ ಆಗೋವಂಥದ್ದು. ಅಷ್ಟರೊಳಗಾಗಿ ನಾವೇನೆಲ್ಲ ಪೂಜೆಗಳನ್ನು ಮಾಡ್ಕೊಳ್ಬೇಕು. ಮತ್ತು ತುಂಬ ಜನ ಕಮೆಂಟ್ ಹಾಕಿದ್ದೇನಂತಂದರೆ, ಅಕ್ಕ ನಮಗೆ ಮಂತ್ಲಿ ಸರ್ಕಲ್ ಬಂದಿದೆ, ನಾವು ಹೇಗೆ ಈ ಒಂದು ಪೌರ್ಣಮಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ಒಂದು 3-4 ಜನ ಕೇಳಿದ್ರಿ. ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಕೂಡ ಓದಿ ಖುಷಿ ಪಡ್ತೀನಿ ಅಂತಲೇ ನಿಮ್ಮೆಲ್ರಿಗೂ ಹೇಳ್ತೀನಿ. ನೋಡಿ, ಅಧಿಕ ಮಾಸ ಅಂತಂದರೆ ಈ ಒಂದು ಮಾಸದಲ್ಲಿ ದೇವರಿಗೆ ತುಂಬ ಒಂದು ಪ್ರಾಮುಖ್ಯತೆ ಕೊಡುವಂಥದ್ದು, ಪೂಜೆ ಪುನಸ್ಕಾರನ ಮಾಡುವಂಥದ್ದು. ಈ ಅಧಿಕ ಮಾಸ ಅನ್ನುವಂಥದ್ದು ನಮಗೆ 3 ವರ್ಷಕ್ಕೆ ಒಂದು ಬಾರಿ ಬರುವಂಥದ್ದು. ವಿಶೇಷವಾಗಿ ಇವತ್ತು ಪೌರ್ಣಮಿ ದಿವಸ ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವ ದೋಷಗಳನ್ನುವಂಥದ್ದು ಪರಿಹಾರವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಅಧಿಕ ಮಾಸದಲ್ಲಿ ನಾವು ಏನನ್ನು ಮಾಡಬೇಕಂದ್ರೆ 33 ಅನ್ನೋವಂಥ ಸಂಖ್ಯೆಗೆ ತುಂಬ ಪವರ್ ಇದೆ. ಅತಿ ಶೀಘ್ರವಾಗಿ ಫಲ ಸಿಗೋವಂಥದ್ದು. ನೀವು 33 ಈ ಲಕ್ಷ್ಮೀ ಅಮ್ಮನವ್ರಿಗಾಗಿರ್ಬೋದು, ಲಕ್ಷ್ಮೀನಾರಾಯಣ ಸ್ವಾಮಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಆಗಿರಬಹುದು, ಈ ರೀತಿಯಾಗಿ ನಿಮ್ಮ ಇಷ್ಟ ದೇವರು, ಕುಲದೇವರು, ಮನೆ ದೇವರಿಗೆ ನೀವು 33 ಬರೋ ರೀತಿಯಲ್ಲಿ, ಇಲ್ಲ 33 ಈ ಲಕ್ಷ್ಮೀ ಅಮ್ಮನವ್ರಿಗಾದರೆ 33 ತಾವರೆ ಹೂವನ್ನು ಅರ್ಪಿಸಬಹುದು, 33 ಮಲ್ಲಿಗೆ ಹೂವನ್ನು ಅರ್ಪಿಸಬಹುದು, 33 ದುಂಡು ಮಲ್ಲಿಗೆಯನ್ನು ಅರ್ಪಿಸಬಹುದು. ಆದರೆ 33 ಬರೋ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ನೀವು ದೀಪಾರಾಧನೆಯನ್ನು ತುಂಬ ಜನರ ಮನೆಯಲ್ಲಿ ಅಷ್ಟೊಂದು ಸಿಟಿಗಳಲ್ಲೆಲ್ಲ ಅಷ್ಟೊಂದು 33 ದೀಪವನ್ನು ಇಡೋಷ್ಟು ಪ್ಲೇಸ್ ಇರೋದಿಲ್ಲ. ಕೆಲವೊಬ್ಬರ ಮನೆಗಳಲ್ಲಿ 33 ದೀಪಗಳನ್ನು ಇಡೋ ರೀತಿಯಲ್ಲಿ ಪ್ಲೇಸ್ ಅನ್ನೋವಂಥದ್ದು ಇರುತ್ತೆ. ಆದರೆ ಪ್ಲೇಸ್ ಇಲ್ಲದೇ ಇರೋವಂಥವ್ರಿಗೆ ತಿಳಿಸೋವಂಥದ್ದು ಏನಂದರೆ, ನೋಡಿ, ಬತ್ತಿ ರೆಡಿ ಇರುತ್ತಲ್ವ, ನೀವು ಬತ್ತಿಗಳನ್ನು ನೀವು ಎಷ್ಟು ಒಂದು ನಿಮ್ಗೆ ಎಷ್ಟು ನೀವೇನು ಈಗ ರೆಗ್ಯುಲರಾಗಿ ದೀಪವನ್ನು ಹಚ್ಚುತ್ತಾ ಇರ್ತೀರಲ್ವ, ಅದಕ್ಕೆ ಸಮನಾಗಿ 33 ಬರೋ ರೀತಿಯಲ್ಲಿ ಅದನ್ನು ನೀವು ಕೈಯಿಂದ ಕಟ್ ಮಾಡಿಕೊಂಡು ಅದನ್ನು ನೀವು ಒಂದು ದಾರದಲ್ಲಿ 33 ಸಹ ಅದಕ್ಕೆ ಇಟ್ಟುಬಿಟ್ಟು ಮಧ್ಯದಲ್ಲಿ ಒಂದು ಬತ್ತಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಇವಾಗ ನಾವೇನು 365 ಬತ್ತಿಗಳನ್ನು ಮಾಡ್ತೀವಲ್ವ, ಆ ಥರ. ಅದಕ್ಕೆ ಬೇಕಾದರೆ ನಿಮಗೆ ಸಹಾಯಕ್ಕೆ ಸ್ವಲ್ಪ ನೀರನ್ನು ತಗೊಳ್ಳಿ. ಅದು ನೀರು ಆರಿದ ಮೇಲೇ ಸಹ ನೀವು ದೀಪವನ್ನು ಹಚ್ಚೋಕ್ಕೆ ಆಗೋವಂಥದ್ದು. ಇಲ್ಲಾಂದರೆ ಎಣ್ಣೆಯನ್ನು ಸಹಾಯ ಕೂಡ ತೆಗೆದುಕೊಳ್ಬಹುದು. ಅದಕ್ಕೆ ಮಧ್ಯದಲ್ಲಿ 33 ಬತ್ತಿಗಳಿಗೆ ಒಂದು ದಾರವನ್ನು ಕಟ್ಟಿ, ನೀವು ಮಣ್ಣಿನ ಹಣತೆ ಇಡ್ತಿರುವ ಅಥವಾ ಕಾಮಾಕ್ಷಿ ದೀಪ ಇಡ್ತೀರಿ, ನಿಮ್ಮ ಶಕ್ತಿ ಅನುಸಾರವಾಗಿ ಆದಷ್ಟು ಮಣ್ಣಿನ ದೀಪ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಸ್ವಲ್ಪ ದೊಡ್ಡದಾಗಿರುವಂಥ ಈ ಬತ್ತಿ ಹಿಡಿಯುವಂಥದ್ದೊಂದು ಹಣತೆಯನ್ನು ತೆಗೆದುಕೊಳ್ಳಿ. ಅದನ್ನು ನೀಟಾಗಿ ಸ್ವಚ್ಛಂದವಾಗಿ ತೊಳೆದುಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಅದಾದ ನಂತರದಲ್ಲಿ ತುಪ್ಪ ಹಾಕಿದ್ರೆ ತುಂಬ ವಿಶೇಷವಾಗಿ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ತುಪ್ಪ ಎಲ್ಲ ಹಾಕೋಕ್ಕಾಗಲ್ಲ ಅಂದರೆ ನೀವು ಮನೇಲಿ ರೆಗ್ಯುಲರಾಗಿ ಬಳಸೋವಂಥ ಎಣ್ಣೆನ ಹಾಕಿಬಿಟ್ಟು ನೀವು ಸಣ್ಣದಾಗಿ ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಳಿ. ಮತ್ತು ನಿಮ್ಗೆ ಯಾವ ರಂಗೋಲಿ ಬರುತ್ತಲ್ವ ಆ ರಂಗೋಲಿಯನ್ನು ನೀವು ಹಾಕ್ಕೊಳ್ಳಿ, ಇಲ್ಲ ಸ್ಟಾರ್ ರಂಗೋಲಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ 33 ಚಿಕ್ಕಿಯನ್ನು ಇಕ್ಕಿಬಿಟ್ಟು ಅದಕ್ಕೆ ಒಂದು ಹೂವಿನ ಒಂದು ಆಕೃತಿಯನ್ನು ಕೊಡಿ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ಫಸ್ಟು ಅರಿಶಿನವನ್ನು ಸ್ವಲ್ಪ ಹಾಕಿಬಿಟ್ಟು ಅರಿಶಿನ ಕೆಳಗಡೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಸರ್ಕಲ್ ಮಾಡಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ನೀವು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಡಬೇಕು. ಏನು 33 ಬತ್ತಿ ಇದೆಯಲ್ವ, ಆ ದೀಪವನ್ನು ಇಟ್ಟು ಅದಕ್ಕೆ ತುಪ್ಪ ಎಣ್ಣೆ ನಿಮ್ಗೆ ಏನು ಬೇಕೋ ಅದನ್ನು ಇದು ಮಾಡಿಕೊಂಡು ನೀವು ಅಧಿಕ ಮಾಸದ ಇಲ್ಲ ಲಕ್ಷ್ಮೀನಾರಾಯಣರಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಶಿವ ಪಾರ್ವತಿಗೆ ಮಾಡ್ಕೊಳ್ಳಿ, ಇಲ್ಲ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ದೇವ್ರು ಇಷ್ಟ ಇದೆಯೋ ಆ ದೇವರನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ ತದನಂತರದಲ್ಲಿ ಅಗರಬತ್ತಿಯನ್ನು ಬೆಳಗಿ ತಾಂಬೂಲವನ್ನು ಇಡಬೇಕು. ತಾಂಬೂಲದಲ್ಲಿ ಏನಂದರೆ ಎಲೆ, ಅಡಿಕೆ, ಬಾಳೆಹಣ್ಣು ದಕ್ಷಿಣೆ ಇಡಬೇಕು. ದಕ್ಷಿಣೆ ಎಷ್ಟು ಇಡಬೇಕು? 33 ರೂಪಾಯಿನೇ ಇಡಬೇಕು. ಇಲ್ಲ ನೀವು ಒಂದು 3 ತಾಂಬೂಲವನ್ನು ರೆಡಿ ಮಾಡಿಕೊಂಡ್ರೆ 11 ರೂಪಾಯಿನ ಇಟ್ಕೊಳ್ಳಿ. ಒಂದೇ ತಾಂಬೂಲ ರೆಡಿ ಮಾಡಿಕೊಂಡ್ರೆ 33 ರೂಪಾಯಿನ ಇಟ್ಟುಬಿಟ್ಟು
ಆ ಒಂದು ತಾಂಬೂಲವನ್ನೇ ನೀವು ಮನೆಗೆ ಬಳಸ್ಕೊಳ್ಬಾರ್ದು. ಅದನ್ನು ದೇವಸ್ಥಾನದಲ್ಲಿ ನಿಮ್ಮ ಹತ್ರ ಯಾವ ದೇವಸ್ಥಾನನೋ ಇರಲಿ, ಅಮ್ಮನವ್ರ ದೇವಸ್ಥಾನ ಆಗಿರ್ಬೋದು, ಇವಾಗ ಯಾವ ದೇವಸ್ಥಾನ ಇದ್ದರೂ ಕೂಡ ಅದು ಒಂದು ದಾನದ ರೀತಿಯಲ್ಲಿ ಆಗುತ್ತೆ. ನಿಮಗೆ ಪೂಜೆಯ ಫಲ ಅನ್ನುವಂಥದ್ದು ನಿಮಗೆ ಸಿಗೋವಂಥದ್ದು. ಇದು ಏನೇನೆಲ್ಲ ಕೆಲಸಕ್ಕೆ ಆಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಮನೆಯಲ್ಲಿ ಪುಟ್ಟದಾಗಿ ವಿಗ್ರಹಗಳಿದ್ದರೆ ಖಂಡಿತವಾಗ್ಲೂ ಮನೆಯಲ್ಲಿ ಅಭಿಷೇಕವನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಅದರಿಂದ ನಿಮ್ಮ ಮನೆಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಇರುತ್ತೆ. ನಿಮಗೆ ಮನೆಯಲ್ಲಿ ದುಡ್ಡಿನ ಹರಿವಾಗಿರ್ಬೋದು, ಮನೇಲಿ ಏನೇ ಒಂದು ದೋಷಗಳಿದ್ರು, ಕಲಹಗಳಿದ್ರು ಎಲ್ಲ ಕೂಡ ಕಮ್ಮಿ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಒಂದು ಕೃಷ್ಣನ ಚಿಕ್ಕದ ವಿಗ್ರಹ ಗಣಪತಿಯನ್ನು ನಾನು ಆರಾಧನೆಯನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಬೇಕೋ ಆ ದೇವರನ್ನು ನೀವು ಆರಾಧನೆಯನ್ನು ಮಾಡ್ಕೊಳ್ಬೋದು. ಯಾವ ವಿಗ್ರಹ ಇದ್ದರೂ ಕೂಡ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನೊಂದೇನಪ್ಪ ಅಂದರೆ, ಇವತ್ತು ಸ್ನಾನ ಮಾಡುವಂಥ ನೀರಿಗೆ ನೀವು ಏನನ್ನು ಹಾಕ್ಕೊಳ್ಬೇಕಂದ್ರೆ, ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ. ನಿಮ್ಗೆ ಏನಾನ ಒಂದು ದೋಷಗಳಿದ್ರೂ ಕೂಡ ಅದು ಪರಿಹಾರವಾಗುತ್ತೆ. ಗುರುಬಲ ಅನ್ನೋವಂಥದ್ದು ತುಂಬ ಜನಕ್ಕೆ ಹೋಗ್ತಾಯಿದೆ, ತುಂಬ ಜನಕ್ಕೆ ಬರ್ತಾಯಿದೆ. ಅದರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಯಾರಿಗೆಲ್ಲ ಮದುವೆ ಕಂಕಣ ಭಾಗ್ಯ ಇಲ್ವೋ ಕಂಕಣ ಭಾಗ್ಯ ಬರುತ್ತೆ, ಸಂತಾನ ಫಲ ಅನ್ನುವಂಥದ್ದು ಸಿಗುತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯೆ ಕಲಹಗಳಿದ್ದರೆ ಕಲಹಗಳನ್ನುವಂಥದ್ದು ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಒಳ್ಳೆಯ ಒಂದು ದುಡಿಮೆ ಅನ್ನುವಂಥದ್ದು ಸಿಗುತ್ತೆ. ನಿಮಗೆ ಮನೆಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿ, ಸರಳವಾಗಿ ತುಂಬ ಸಿಂಪಲ್ಲಾಗಿ ನೀವು ಅಧಿಕ ಮಾಸದಲ್ಲಿ ಒಂದು ದಿನನಾದರೂ ಪೂಜೆ ಮಾಡಿದ್ರೆ ಅದರ ಫಲ ಅನ್ನುವಂಥದ್ದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಆದರೆ 33 ಅನ್ನೋ ಒಂದು ಸಂಖ್ಯೆಯನ್ನು ನೀವು ಬಳಸ್ಕೊಳ್ಬೇಕಷ್ಟೇ. ಇವಾಗ ಮುಟ್ಟಾಗಿದೆ, ನಮ್ಮ ಕೈಯಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದರೆ ಇದು ಪೌರ್ಣಮಿ ಮುಗಿದ ನಂತರದಲ್ಲಿ ನಿಮಗೆ ಇವಾಗ ನಿಮ್ಮದೆಲ್ಲ ಕಂಪ್ಲೀಟಾಗಿ 5 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಮನೆ ದೇವರು ವಾರ ಬರುತ್ತಲ್ಲ ಸ್ನೇಹಿತರೆ, ಇದೇ ರೀತಿಯಾಗಿ ನೀವು ಅವತ್ತಿನ ದಿವಸ ಈ ದೇವರನ್ನು ನೆನೆಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪಾರಾಧನೆ ಇದೇ ರೀತಿಯಾಗಿ ಮಾಡಿ ದಕ್ಷಿಣೆಯನ್ನು ಇದೇ ರೀತಿಯಾಗಿ ಅರ್ಚಕರಿಗೆ ಹೋಗಿ ಕೊಡುವಂಥದ್ದು. ಆವಾಗೂ ಕೂಡ ಅಷ್ಟೇ ನಿಮಗೆ ಇದೇ ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಅದು ಇವಾಗ ಹೆಣ್ಮಕ್ಳಿಗೆ ಅದಾಗಿಲ್ಲ ಅಂತಂದ್ರೇ ಎಷ್ಟೋ ಕಾಯಿಲೆಗಳು ಬರುವಂಥದ್ದು. ಹಾಗಾಗಿ ನೀವು ಅದರಿಂದ ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ನಿಮ್ಮ ಮನೆ ದೇವರು ವಾರ ದಿವಸ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.